ಎಲ್ರಿಗೂ ಜೈ ಆರ್ ಸಿ ಬಿ ರೀ. ಒಂದು ಸ್ವಲ್ಪ ಎಸ್ ಆರ್ ಎಚ್ ಬಗ್ಗೆ ಮಾತಾಡ್ಬೇಕ್ರಿ ನಾ. ಯಾಕಪ್ಪ ಅಂತಂದ್ರೆ ಇವು ನೋಡ್ರಿ, ಫಸ್ಟ್ ಮ್ಯಾಚ ತೀನ್ಸೆ ಸನಿ ಹೊಡ್ಲಿಗಿತ್ತೀರಪ್ಪ. ಇವು ಏನು ನಾವು ತೀನ್ಸೆರನ್ ನಾವು ಈ ವರ್ಷ ಹೊಡಿತೀವಿ ಅದಕ್ಕೆ ಇವು ಮತ್ತೇನು ಫುಲ್ ತಿಂಡಿಲಿ ಆಡಗೊತ್ತಿದ್ರು. ಆದರೆ ಏನು ರಾಜಸ್ಥಾನ್ ಸಂಗಡ ಮ್ಯಾಚ್ ಇತ್ತು ನೋಡ್ರಿ, ಫಸ್ಟ್ ಮ್ಯಾಚ್ ಅವ್ರದ್ದು. ಹಳೆ ಫುಲ್ ತಿಂಡಿಲಿ ಏನು ನಾವು ತೀನ್ಸೆರನ್ ಈ ವರ್ಷ ಹೊಡಿತಾರಪ್ಪ ಅಂತ ನಾವು ಅನ್ಕೊಂಡಿದ್ದೇವೆ ರೀ. ಆದರೆ ನಾವು ಇದೇನು 27ನೇ ತಾರೀಕು ಏನು ಮ್ಯಾಚ್ ಇತ್ತು ನೋಡ್ರಿ, ಲಕ್ನೋ ಮತ್ತು ಎಸ್ ಆರ್ ಎಚ್, ಅದು ಫುಲ್ ತಿಂಡಿ ಮ್ಯಾಚ್ ರೀ. ಯಾಕಪ್ಪ ಅಂತ ನೋಡ್ರಿ, ಅದು ಎಂಥ ಬ್ಯಾಟಿಂಗ್ ಆಡಿದ್ರಿ ಲಕ್ನೋದವರು, ಫುಲ್ ತಿಂಡಿ ಬ್ಯಾಟಿಂಗ್ ರೀ. ನೋಡ್ರಿ ಇವು ಎಸ್ ಆರ್ ಎಚ್ ದವರು 190 ಬರೀ ರೀ, 190ರೊಳಗೆ ಇವಕ್ಕೆ ಹಿಡಿ ಮುರಿ ಕಡಿಕೆ 9 ವಿಕೆಟ್ ತೆಗೆದಿರಿ ಅವರು ಲಕ್ನೋದವರು. ಫುಲ್ ತಿಂಡಿ ಬಾಲಿಂಗ್ ಆಗಿದ್ರಿ ಲಕ್ನೋದವ್ರಂತೂ. ಅವರು 9 ವಿಕೆಟ್ ಹೋದ್ರಿ, 9 ವಿಕೆಟ್ ಹೋಗಿ ಟಿಣಿಕ್ಯಾಡ್ಕೋದು ಬರೀ 190 ಹೊಡೆದ್ರಿ ಇವರು. 3 ಸಲ ನೋಡಿ 190 ರನ್ ಹೊಡೆದ್ರಿ. 190 ರನ್ ಹೊಡ್ಯಾನ. ಈ ಕಡೆ ಇವು ಲಕ್ನೋದಾಗ ಬಂದಿರಪ್ಪ ಬ್ಯಾಟ್ ಹಿಡ್ಕೊಡು, ಫುಲ್ ತಿಂಡಿ ಬ್ಯಾಟಿಂಗ್ ಆಡಿದ್ರಪ್ಪ ನಿಕೋಲಸ್ ಪೂರನ್ ಅವರು. ಸಿಕ್ಸ ಫೋರ ಫುಲ್ ತಿಂಡಿ ಬ್ಯಾಟಿಂಗ್ ಆಡಿಕೆ ಮತ್ತೇನು ಇವ್ರದ್ದು ಹೆಣನೇ ಕೆಡೋದಿರಪ್ಪ ಇವು ಎಸ್ ಆರ್ ಎಸ್ ಅವ್ರದ್ದು. ಬರೀ 16 ಓವರ್ ಒಂದೇ ಬಾಲಿಗೆ ಇವ್ರದ್ದು ಮ್ಯಾಚಿಂದು ರಿಕಾರ್ಡಿ ಮುರಿದಕ್ಕೆ ಮತ್ತೇನೋ ಅದು 3 ರನ್ ಹೊಡ್ಯೋದು ಇವತ್ತರದ್ದು ಅಲ್ಲೇ ಮುಗಿಸ್ಬಿಟ್ರಪ್ಪ ಕತ್ತಿ ಇವತ್ತರದ್ದು. ಬರೀ ಇವ್ರು 190 ಟಾರ್ಗೆಟ್ ಕೊಟ್ಟಿರ್ರಿ, 193 16 ಓವರಿಗೆ ಒಂದು ಬಾಲಿಗೆ ಹೊರತಿರೋದು ತಿಂಡಿ ಕಡಲ್ ಮಾಡಿಕೆ ಮತ್ತೆ ಮ್ಯಾಚ್ ಫುಲ್ ತಿಂಡಿಲಿ ಗೆದ್ದುಬಿಟ್ರಿ ಲಕ್ನೋದವ್ರಂತೂ. ಅವತ್ತಿನ ದಿನ ಫುಲ್ ತಿಂಡಿ ಬ್ಯಾಟಿಂಗ್ ಆಡಿದ್ರಿ ಲಕ್ನೋದವರು, ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಆ ನಂತರ ಇದೇನು 29ನೇ ತಾರೀಕಿಗೆ ಮ್ಯಾಚ್ ಇತ್ತು ನೋಡ್ರಿ, ಫುಲ್ ತಿಂಡಿ ಮ್ಯಾಚ್ ರೀ. ಅದನ್ನು ಯಾಕಪ್ಪ ಅಂತಂದ್ರೆ ಅದನ್ನು ಮ್ಯಾಚ್ ಅವತ್ತಿನ ದಿನ ಗುಜರಾತ್ ಮತ್ತು ಮುಂಬೈ ಮ್ಯಾಚ್ ಇತ್ತು ರೀ. ಅವರು ಗುಜರಾತ್ದವರು ನೋಡ್ರಿ, ಇವ್ರು ಭೀ ಚಲೋ ಪರ್ಫಾರ್ಮೆನ್ಸ್ನ ಕೊಡ್ಲತ್ತಾರಪ್ಪ. ಫುಲ್ ತಿಂಡಿ ಬ್ಯಾಟಿಂಗ್ ಆಡೋತಾರೆ. ಈ ಕಡೆ ಇವ್ರು ತಿಂಡಿ ಬ್ಯಾಟಿಂಗ್ನು ಈ ಕಡೆ ಬಾಲಿಂಗ್ನು ತಿಂಡಿಲೇ ಐತ್ರಿ. 196 ಇವರು ಟಾರ್ಗೆಟ್ ಕೊಟ್ಟಿರಪ್ಪ. 8 ವಿಕೆಟ್ ಹೋದ್ರು 196 ಟಾರ್ಗೆಟ್ ಕೊಟ್ಟಿರಿ. ಅವತ್ತಿನ ದಿನ ಫುಲ್ ತಿಂಡಿ ಬಾಲಿಂಗ್ ಆಗಿದ್ರಿ ರೀ ಮೊಹಮ್ಮದ್ ಸಿರಾಜ್ ಅವರು. ಫಸ್ಟ್ ಮ್ಯಾಚ್ ಅವರು ಸ್ವಲ್ಪ ಭಾಳ ಅಂದ್ರೆ ಭಾಳ ವೀಕ್ ಆಗಿಬಿಟ್ರು. ಈ ಮುಂಬೈ ಸಂಗಟ ಏನು ಮ್ಯಾಚ್ ಇತ್ತು ನೋಡ್ರಿ, ಫುಲ್ ತಿಂಡಿ ಬಾಲಿಂಗ್ ಹಾಕಿ ಮತ್ತೇನು ಅವ್ರದ್ದು 2 ವಿಕೆಟ್ ತೆಗೆದ್ರಪ್ಪ. ಮುಂಬೈದವ್ರದ್ದು ಫುಲ್ ತಿಂಡಿ ವಿಕೆಟ್ ತೆಗೆದ್ರು ಸಿರಾಜ್ ಅವರು. ಇವರು ಟಿಣಿಕಡ್ಕೊತ್ತು ಗುಜರಾತ್ದವರು 196 ಟಾರ್ಗೆಟ್ ಕೊಟ್ಟಿರಪ್ಪ ಕೊಡೋಣ. ಮತ್ತೆ ಇವು ಮುಂಬೈದು ಬಂದಿರಪ್ಪ. ಇವು ಏನು ಪಾಪ ಅವರು ನಮ್ಮ ರೋಹಿತ್ ಶರ್ಮಾ ಅವ್ರದ್ದು ಸ್ವಲ್ಪ ಹೇಳಕ್ಕೆ ಬರಲ್ಲ ಇದ್ರಿ. ಯಾಕಪ್ಪ ಅಂತಾರೆ 2 ಮ್ಯಾಚ್ ಐತ್ರಿ ಬರೀ ಪಾಪ ಅವರು 0 ರನ್ನಿಗೆ ಔಟ್ ಅಲ್ಲತ್ತಾರೆ. ಏನಾಗಿದೆ ಅನ್ಸುದ್ದೇವು ಪಾಪ ಅವರು. ಮುಂದಿನ ಮ್ಯಾಚಿಗೆ ಚಲೋ ಆಡ್ಲಿ ಅದಕ್ಕೆ ನಾವು ಕೇಳ್ಕೊತೇವ್ರಿ. ಅವ್ರು ಚಲೋ ಆಡಕ್ಕೆ ಅವ್ರದ್ದು ಟೀಮ್ ಗೆದ್ದಕ್ಕೆ ಮುಂದೆ ಹೋಗ್ಲಿ ಅದಕ್ಕೆ ನಾವು ಇದೇ ಒಂದು ಕೇಳ್ಕೊತೇವೆ. ಅದೇನು ಯಾಕಾಗಲಿಕ್ರಿ, ಇವು ಈ ಕಡೆ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಏನ್ರಿ ಇವ್ರ ಮೇಲೆ ಮ್ಯಾಚ್ ನಿಂತಕ್ಕೆ ಎಲ್ಲರೂ ಕೈಕೊಂಡು ಕೂತಿದ್ದೀರಿ. ಆದ್ರೆ ಇವು ಸೂರ್ಯಕುಮಾರ್ ಯಾದವ್ನು ಹೋದಿರಪ್ಪ. ಸೂರ್ಯಕುಮಾರ್ ಯಾದವ್ ಅವ್ರನ್ನು ಹೋದರು. ಅದು ಹಾರ್ದಿಕ್ ಪಾಂಡ್ಯ ಅವರು ಮತ್ತು ಅದು ಇನ್ನೊಂದು ಗುಜರಾತ್ ಯಾವ್ದು ಪ್ಲೇಯರ್ ಐತ್ರಿಪ್ಪ, ಅದು ಅವ್ರದ್ದು ಅಷ್ಟು ಹೆಸರು ಒಂದು ಸ್ವಲ್ಪ ನನಗೆ ಗೊತ್ತಿಲ್ಲ ರೀ. ಕಿಶೋರ್ ರೀ ಅವ್ರದ್ದು. ಮತ್ತು ಹಾರ್ದಿಕ್ ಪಾಂಡ್ಯ ನೋಡ್ಬರ್ಕೆ ಏನೋ ಐತ್ರಿ ಅದು ಒಂದು ಸ್ವಲ್ಪ ಏನಾಗಿದೆ ಏನು ಸುದ್ದಿ. ಹೌದು ಅವ್ರಿಗೆ ಗೊತ್ತ. ಆದರೆ ಇಂಥವೇನು ಜಗಳ ಆಡೋಕೆ ಹೋಗ್ಬಿಡ್ರಪ್ಪ. ಯಾಕಪ್ಪ ಅಂದ್ರೆ ಇದು IPL ಒಳಗೆ ಕಾಮನ್ ರೀ. ಏನಾಗ್ತದೆ ಏನು ಸುದ್ದಿ ಹೇಳಕ್ಕೆ ಬರಲ್ಲ. ಅದೇನು ಯಾಕೆ ಇವು ಬರೀ 160 ರನ್ ಹೊಡೆದಕ್ಕೆ ಮತ್ತೆ ನೀವು ಸೋತಿರಪ್ಪ. 6 ವಿಕೆಟ್ ಹೋದೆವು ಮುಂಬೈದು. ಅವತ್ತಿನ ದಿನ ಫುಲ್ ತಿಂಡಿ ಬಾಲಿಂಗ್ ಹಾಕಿದ್ರಪ್ಪ ಗುಜರಾತ್ದವ್ರಂತೂ. ಅವತ್ತಿನ ದಿನ ಗುಜರಾತ್ ಗೆದ್ದಿತ್ರಿ. ಇನ್ನೇನು 5ನೇ ಮ್ಯಾಚ್ ಇತ್ತು ನೋಡ್ರಿ, ರವಿವಾರ ದಿನ 2 ಮ್ಯಾಚ್ ಇದ್ರಿ. ಅವು ತಿಂಡಿ ಮ್ಯಾಚ್ ರೀ. ಅವನ್ನ ಈ ಕಡೆ SRH ಮತ್ತು DC ಏನು ಮ್ಯಾಚ್ ಇತ್ತು ನೋಡ್ರಿ 5ನೇ ದಿನ, ಫುಲ್ ತಿಂಡಿ ಮ್ಯಾಚ್ ರೀ. ಯಾಕಪ್ಪ ಅಂತ ನೋಡ್ರಿ, ಇವು ಡೆಲ್ಲಿದನು ಈ ಕಡೆ ಒಂದು ಸ್ವಲ್ಪ ಈ ಕಡೆ ಸ್ಟ್ರಾಂಗ್ನೂ ಇಲ್ಲ ಅಂತ ಹೇಳಕ್ಕೂ ಬರಲ್ರಿ. ಆ ಕಡೆ ಒಂದು ಸ್ವಲ್ಪ ಇದನ್ನು ಅಂತ ಹೇಳಕ್ಕೂ ಬರಲ್ರಿ. ಯಾಕಪ್ಪ ಅಂದ್ರೆ ಆ ಕಡೆ ಚಲೋನೇ ಐತ್ರಿ ಟೀಮ. ಈ ಕಡೆ SRH ಅಂತೂ ಅವು ನಾವು ಹೋದ ಮ್ಯಾಚಿಗೆ ಲಕ್ನೋದಾಗ ಅವತ್ತರದ್ದು ಏನಾಗ್ಯದ ಏನು ಸುದ್ದಿ ಅವತ್ತರದ್ದು ಒಂದು ತಿಳಿಲಾರ್ದು ಲೆಕ್ಕ ಆಗಿಬಿಟ್ಟೈತಿ. ಈ ಕಡೆ SRH ಫುಲ್ ಸ್ಟ್ರಾಂಗೇ ಐತ್ರಿ ಟೀಮ. ಈ ಕಡೆ ಡೆಲ್ಲಿನೂ ಫುಲ್ ಚಲೋನೇ ಐತ್ರಿ. ಆದ್ರೆ ಇವು SRH ಮತ್ತೇನು 163 ಟಾರ್ಗೆಟ್ ಕೊಟ್ಟಿರಪ್ಪ. ಅವತ್ತಿನ ದಿನ ಏನು ಅನ್ಕೊಂಡಿದ್ರಪ್ಪ 3 ರನ್ ಹೊಡಿತಾರಂತಕ್ಕೆ. ಆದ್ರೆ ಇವತ್ತರದ್ದು ಧೋನಿಸೇನೆ ಚಲೋ ಬರೀ 170 ರನ್ನೇ ಹೊಡೆದಾಗಿಲ್ರಿ ಅವಕ್ಕೆ. ಅದೇನು ಲಕ್ನೋ ಸಂಗಟ ಏನು ಚಲೋ ಹೊಡೆದಿರಪ್ಪ ಅವತ್ತಿನ ದಿನ. ಇವು DC ಸಂಗಟ ಬರೀ 163 ರನ್ ಹೊಡೆದ್ರಿ.
ತಿಣ್ಕಾಡ್ಕೊತು ಹಾಳಾಗಿ ಚಲೋ ವಿಕೆಟ್ ಹೋದ ನೋಡ್ರಿ ಅವ್ನು ಭಾರಿ ತಿಂಡಿ ಬಾಲಿಂಗ್ ಹಾಕಿದ್ರಿ ಡೆಲ್ಲಿದವರು. ಫುಲ್ ತಿಂಡಿ ಬಾಲಿಂಗ್ ಹಾಕಿ ಮತ್ತೆ ಇತರದು ಆಲ್ಔಟ್ ಮಾಡಿದ್ರಿ. SRS ಆಲ್ ಔಟ್ ಮಾಡಿದ್ರಿ. ಬರೀ 18ನೇ ಓವರ್ 4 ಬಾಲಿಗೆ ಇತರದು ಕುತ್ತಿಗೆ ಹಾರಿಸ್ಕೆ ನೆಲದಾಗೆ ಮುಚ್ಚಿರು ಡೆಲ್ಲಿದವರು. ಬರೀ 163 ಟಾರ್ಗೆಟ್ ಕೊಟ್ಟಿರ್ರಿ. ಮತ್ತೆ ಈ ಕಡೆ ಡೆಲ್ಲಿದು ಬಂದ್ರಿಪ್ಪ ಪ್ಲೇಯರ್ಗಳು ಫುಲ್ ತಿಂಡಿ ಬ್ಯಾಟಿಂಗ್ ಆಡಿದ್ರಿ. ಈ ಕಡೆ ಇವು ಎಂಥ ಬ್ಯಾಟಿಂಗ್ ಆಡಿದ್ರಪ್ಪ ಅಂತಂದ್ರೆ ಬರೀ ಮತ್ತೇನು 16ವರೆಗೆ ಮತ್ತೆ ಮ್ಯಾಚ್ ಮುಗಿಸಿ ದಂಡಿ ಹಚ್ಚಿಬಿಟ್ರಪ್ಪ. 166 ರನ್ ಹೊಡೆದಕ್ಕೆ ಬರೀ 3 ವಿಕೆಟ್ ಹೋಗಿವ್ರಿ. 7 ವಿಕೆಟ್ಲಿ ಫುಲ್ ತಿಂಡಿ ಮ್ಯಾಚ್ ಗೆದ್ದಿರಿ. ಯಾಕಪ್ಪ ಅಂತಾರೆ ಈ ಕಡೆ SRH ಯಾಕಪ್ಪ ಅಂತಾರೆ ಫುಲ್ ತಿಂಡಿ ಟೀಮ್ ಐತ್ರಿ. ಯಾಕಪ್ಪ ಅಂತವು ಬಿಟ್ರಿ ನಾವು ದನ ಇದ್ದಂಗೆ ಅವ್ರ ಪ್ಲೇಯರ್ಗಳು 300 ರನ್ ಹೊಡ್ಯಪ್ಲೇನೆ ಅವರಿ ಅವು. ಆದ್ರೆ ಈ ವರ್ಷ ಅವಕ್ಕೆ 2 ಮ್ಯಾಚ್ ಐತೆ ನೋಡ್ರಿ. ಇದು ಲಕ್ನೋ ಸಂಗಟ ಮತ್ತು ಇವತ್ತು ಅದು DC ಸಂಗಟ ಏನು ಮ್ಯಾಚ್ ಐತೆ ನೋಡ್ರಿ. ಅವ್ರ ಸಂಗಟ ಫುಲ್ ಲೋಸ್ ಕುರಿ ಆಲೋಗತ್ತವ್ರು ಇತರದು. ಏನಾಗ್ಯದ ಯಾವ ಸುದ್ದಿ ಅವತ್ತರದ್ದು ಒಂದು ತಿಳಿದಾರ ಲೆಕ್ಕ ಆಗಿಬಿಟ್ಟೈತಿ. ಇರಲಿ ಆದ್ರೆ ಇದ್ರ ಲೆಕ್ಕ ನೋಡ್ರಿ. ಯಾಕಪ್ಪ ಅಂತ ಇವು 300 ರನ್ ಹೊಡ್ಯಲ್ಲ ಅನ್ಸುತ್ತೆ ರೀ ಇವು. ಯಾಕಪ್ಪ ಅಂತಂದ್ರೆ ಹಂಗೆ ಆಗ್ಯದ್ರಿ ಅವು ಈ ವರ್ಷ. ಬರೀ ಅದು ಫಸ್ಟ್ ಮ್ಯಾಚ್ ಹೇಳೋಕೆ ಬರಲ್ಲ ರೀ. ಫಸ್ಟ್ ಮ್ಯಾಚ್ ಯಾರು ಹೆಂಗೆ ಮೀಸ್ತಾರೆ ಅನ್ಸುದ್ದಿ ಅಂತ ಹೇಳೋಕೆ ಬರಲ್ಲ. ಸೆಕೆಂಡ್ ಮ್ಯಾಚ್ ಫುಲ್ ತಿಂಡಿಲೇ ಆಲೋಗತ್ತವ್ರು. ಈ ಕಡೆ ಟೀಮ್ ಅಂತೂ ಡೆಲ್ಲಿದರ ಅವತ್ತಿನ ದಿನ 166 ರನ್ ಬರೀ 16ವರೆಗೆ ಮ್ಯಾಚ್ ಮುಗಿಸಿ ದಂಡಿ ಹಚ್ಚಿಬಿಟ್ರಿ. ಫುಲ್ ತಿಂಡಿ ಮ್ಯಾಚ್ ಗೆದ್ದಿರಿ ಡೆಲ್ಲಿದವರು. ಇನ್ನೇನು ಚೇಂಜಿಂಗ್ ಮ್ಯಾಚ್ ಇತ್ತು ನೋಡ್ರಿ ಅವನು ತಿಂಡಿ ಮ್ಯಾಚ್ ರೀ ಅದು. ರಾಜಸ್ಥಾನ ಮತ್ತು CSK. ಈ ಕಡೆ ರಾಜಸ್ಥಾನದವರು ಯಾಕಪ್ಪ ಅಂತ ನನಗೆ ಅನಿಸುತ್ತಿತ್ತು ಅವು ಹೋಮ್ ಪಿಚ್ ಒಳಗೆ ಐತ್ರಿ ರಾಜಸ್ಥಾನ. ಯಾಕಪ್ಪ ಅಂತ CSK ಆದರೆ ಹೋದ ಮ್ಯಾಚ್ ನಮ್ಮ RCB ಸಂಗಟ ಸೋತಿವ್ರಿ. 50 ರನ್ ಸೋತೀವಿ. ಇವತ್ತರದು ಅವಕ್ಕೆ ನಾಚಿಕಿಲ್ಲ ಏನಿಲ್ಲ. ಅವತ್ತು ಸೋತೀವ್ರಿ. ಸೋಲಾರ ಮತ್ತೇನು ರಾಜಸ್ಥಾನ ಹೋಮ್ ಪಿಚ್ ಒಳಗೆ ಇತ್ತು. ಇವು ಚಲೋ ಆಡಿದ್ರಪ್ಪ. ಇವರು CSKದವ್ರನ್ನು ಚಲೋ ವಿಕೆಟ್ ತೆಗೆದ್ರಿ. 9 ವಿಕೆಟ್ ತೆಗೆದ್ರಿ. ಇವು ಟಿಣಿಕೆಟ್ ಗೊತ್ತು ರಾಜಸ್ಥಾನದವರು 182 ಟಾರ್ಗೆಟ್ ಕೊಟ್ರಿ. 182 ಟಾರ್ಗೆಟ್ ಕೊಡೋಣ. ಮತ್ತೇನು ಇವರು CSKದವ್ರು ಬಂದ್ರಪ್ಪ ಬ್ಯಾಟ್ ತುಂಬಿಕೆ ಬಂದ್ರಿ. ಬ್ಯಾಟ್ ಹಿಡ್ಕೊಂಡು ಬಂದ್ರಿ. ಇವು ಚಲೋ ಬ್ಯಾಟಿಂಗ್ ನಡೆದಿತ್ತು ಇವ್ರದ್ದು. ಅವತ್ರದ್ದು ವಿಕೆಟ್ ಹೋದ್ರಿ. ದಡ ವಿಕೆಟ್ ಹೋಗೋಣ. ಮತ್ತೇನು ಆ ನಂತರ MS ಧೋನಿಯವರು ಬಂದ್ರಿ. ಧೋನಿಯವ್ರದ್ದು ಎಂಥ ಕ್ಯಾಚ್ ಹಿಡಿದ್ರಿ ಹೆಟ್ಮೇಯರ್ ಅವರು. ಫುಲ್ ತಿಂಡಿ ಕ್ಯಾಚ್ ರೀ ಅದು. ಭಾರಿ ಕ್ಯಾಚ್ ಹಿಡಿದ್ರಿ. ಕ್ಯಾಚ್ ಹಿಡಿದಕ್ಕೆ ಮತ್ತೇನು MS ಧೋನಿಯವರು ಔಟಾಗ ನಿನ್ನೇನು ಮ್ಯಾಚೇ ಮುಗಿತ್ರಿ ಅಲ್ಲಿಗೆ. ಅವ್ರು ಇದ್ದಿರಪ್ಪ ಅಂತಂದ್ರೆ ಅದು ಮ್ಯಾಚ್ ಗೆದ್ದಿತ್ತಿತ್ತು ರೀ CSK. ಅವರು ಔಟಾಗ ಮತ್ತೇನು ಅಲ್ಲೇ ಮ್ಯಾಚ್ ಮುಂಡ ಮುಚ್ಕೊಂಡು ಹೋಯ್ತ್ರಿ. ಬರೀ 176 ರನ್ ಹೊಡೆದ್ರಿ. ಬರೀ 6 ರನ್ನಲ್ಲಿ ಸೋತ್ರು. ಅದು ಏನಾಗ್ಯದ ಏನು ಸುದ್ದಿ ಅವ್ರಿಗೆ ಗೊತ್ತ. ಅವನು ಹೊಯ್ಕೊತ್ತ ಹೋಗಲಿಕ್ರಿ. ನಮ್ಗೆ ಯಾಕೆ ಬೇಕು ಅವನ್ನ ಸೋಮಂಜಾರ ಹೇಳ್ಬೇಕಂತ ಅನಿಸ್ತ್ರಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಹೊಯ್ಕೊಳಗತ್ತವ್ರಿ ಅವು. ನಮ್ದು RCB ಏನು ಹೇಟರ್ಸ್ಗಳು ಅದಾವ ನೋಡ್ರಿ. ಅವಕ್ಕೆ ಒಂದು ಜರ ಬುದ್ಧಿ ಕಲಿಸ್ಬೇಕಂತ ಇದು ಒಂದು ಜರ ಹೇಳಿದ್ರನ್ನ. ಬರೀ 6 ರನ್ನಿಲ್ಲ ಸೋತವ ಹೊಯ್ಕೊತ್ತಕ್ಕೆ ಹೋಗಲಿಕ್ಕೆ ನಮಗೆ ಯಾಕೆ ಬೇಕ್ರಿ ಅವನ್ನ ಏನು ಯಾಕಾಗಲ್ಲಕ್ಕ. ನಮ್ದು ಮ್ಯಾಚ್ ಐತಿ ನೋಡ್ರಿ. ಏಪ್ರಿಲ್ 2 ತಾರೀಕಿಗೆ ನಮ್ಮದು ಮ್ಯಾಚ್ ಐತಿ. ಅವತ್ತಿನ ದಿನ ಗುಜರಾತ್ ಮತ್ತು ನಮ್ದು RCB ಮ್ಯಾಚ್ ಐತಿ. ಫುಲ್ ತಿಂಡಿ ಏನಾಗ್ತೀನಪ್ಪ ನೋಡಮ್ರಿ. ಎಲ್ರಿಗೂ ಅಲ್ಲಿ ತಕ್ಕ ಜೈ RCB, ಜೈ ವಿರಾಟ್ ಕೊಹ್ಲಿ. ಐ ಲವ್ RCB.